ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ನಮ್ಗೆಲ್ಲ ಗೊತ್ತೇ ಇದೆ, ಸಾರಿಗೆ ನೌಕರರು ಹಲವಾರು ದಿನಗಳಿಂದ ಸರ್ಕಾರದ ಮುಂದೆ ತಮ್ಮ ಬೇಡಿಕೆಯನ್ನ ಇಡುತ್ತಲೇ ಇದ್ದಾರೆ. ಆ ಬೇಡಿಕೆಗಳಿಗಾಗಿ ಹಲವಾರು ಬಾರಿ ಹೋರಾಟ ಕೂಡ ಮಾಡಿದ್ದಾರೆ. ಸಾರಿಗೆ ನೌಕರರ ಬೇಡಿಕೆ ಈ ಬಾರಿ ಬಜೆಟ್ ಆದ್ರೂ ಪೂರೈಸುತ್ತಾ? ನಮ್ಮ ರಾಜ್ಯದಲ್ಲಿ ಸಾರಿಗೆ ಮತ್ತು ಶಕ್ತಿ ಕ್ಷೇತ್ರಗಳಿಗೆ ಸರ್ಕಾರವು ಮಹತ್ವದ ಅನುದಾನಗಳನ್ನ ಮೀಸಲಿಟ್ಟಿದೆ. ಮೊದಲಿಗೆ ಶಕ್ತಿ ಯೋಜನೆಗೆ 5,300 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಸಾರಿಗೆ ಸಿಬ್ಬಂದಿ ವೇತನ ಬಾಕಿ ಪಾವತಿಗೆ 1,271 ಕೋಟಿ ರೂಪಾಯಿ ಮೀಸಲಾಗಿದ್ದು, ನೌಕರರ ಹಕ್ಕುಗಳನ್ನು ಕಾಪಾಡುವ ಮಹತ್ವದ ಹೆಜ್ಜೆ ಇದಾಗಿದೆ. ಅದೇ ರೀತಿ 1,000 ಡೀಸೆಲ್ ಬಸ್ಗಳ ಖರೀದಿ ನಿರ್ಧಾರ ಈಗಾಗಲೇ ಕೈಗೊಳ್ಳಲಾಗಿದೆ. ಜೊತೆಗೆ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಯೋಜನೆಗೆ 2,000 ಕೋಟಿ ರೂಪಾಯಿ ಮೀಸಲಾಗಿದ್ದು, ಒಟ್ಟು 4,000 ವಿದ್ಯುತ್ ಚಾಲಿತ ಬಸ್ಗಳು ರಸ್ತೆಗಿಳಿಯಲಿವೆ. ಇದು ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಗೆ ದಾರಿ ಮಾಡಿಕೊಡುತ್ತದೆ. ಇನ್ನು ಬಿಎಂಟಿಸಿ ಮತ್ತು ಸಾರಿಗೆ ನಿಗಮಗಳ ಅಭಿವೃದ್ಧಿಗಾಗಿ 32 ಬಿಎಂಟಿಸಿ ಡಿಪೋಗಳು ಮತ್ತು 62 ಸಾರಿಗೆ ನಿಗಮಗಳ ಡಿಪೋಗಳನ್ನು ಸುಧಾರಿಸಲು ಯೋಜನೆ ರೂಪಿಸಲಾಗಿದೆ. ಅಪಘಾತಗಳ ಸ್ಥಳವನ್ನ ಗುರುತಿಸಲು ಸಾಫ್ಟ್ವೇರ್ ಮತ್ತು ಡ್ಯಾಶ್ ಬೋರ್ಡ್ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿ ಮೀಸಲಾಗಿದೆ. ಇದು ರಸ್ತೆ ಸುರಕ್ಷತೆಗೆ ಮಹತ್ವದ ಸಾಧನವಾಗಲಿದೆ. ರಾಜ್ಯದ 25 ಆರ್ಟಿಒ ಕಚೇರಿಗಳಲ್ಲಿ ರೂಫ್ ಟಾಪ್ ಸೋಲಾರ್ ಅಳವಡಿಕೆಗೆ 10 ಕೋಟಿ ರೂಪಾಯಿ ಮೀಸಲಾಗಿದ್ದು, ಶಕ್ತಿ ಉಳಿತಾಯಕ್ಕೆ ಸಹಾಯಕವಾಗಲಿದೆ. ತುಮಕೂರಿನಲ್ಲಿ ಸೀಸಿಂಗ್ ಯಾರ್ಡ್ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ, ಚಿಕ್ಕಮಗಳೂರು ಮತ್ತು ತುಮಕೂರಿನಲ್ಲಿ ಸ್ವಯಂ ಚಾಲಿತ ಪರೀಕ್ಷಾ ಪಥ ನಿರ್ಮಾಣಕ್ಕೆ 12 ಕೋಟಿ ರೂಪಾಯಿ ಮೀಸಲಾಗಿದೆ. ಇದಲ್ಲದೆ ರಾಮದುರ್ಗ, ಹೊನ್ನಾಳಿ, ಗದಗದಲ್ಲಿ ನೂತನ ಬಸ್ ನಿಲ್ದಾಣಗಳು ನಿರ್ಮಾಣವಾಗಲಿವೆ. ತರೀಕೆರೆಯಲ್ಲಿ ಬಸ್ ಡಿಪೋ ನಿರ್ಮಾಣ ಕೂಡ ಯೋಜನೆಗೆ ಸೇರಿದೆ. ಇದಿಷ್ಟು ಶಕ್ತಿ ಯೋಜನೆ ಮತ್ತು ಸಾರಿಗೆ ಇಲಾಖೆಗಾಗಿ ನೀಡಿರುವ ಒಂದಿಷ್ಟು ಬಜೆಟ್ನ ಇನ್ಫಾರ್ಮೇಶನ್. ಇದಿಷ್ಟು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.